ಹಲೋ, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಮಯೂರಿ ಅನಿತಾ ಕುಕಿಂಗ್ ಲೈಫ್ ಸ್ಟೈಲ್‌ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಗೊಜ್ಜು, ಬೆಂಡೆಕಾಯಿ ಫ್ರೈ 2 ಥರದ್ನ ತೋರಿಸ್ತಾ ಇದ್ದೀನಿ. ಅಂದ್ರೆ ಸ್ವಲ್ಪ ಮನೇಲಿ ಗೊಜ್ಜು ಮಾಡಿದ್ಮೇಲೆ ಸೈಡ್‌ಗೆ ಏನಾದ್ರು ಬೇಕಲ್ಲ, ಹಾಗಾಗಿ ಅದನ್ನ ತೋರಿಸ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಸಿಂಪಲ್, ವೆರಿ ಸಿಂಪಲ್ ಮನೇಲೇ ಮಾಡುವಂಥದ್ದು, ಮನೆಯಲ್ಲಿರುವ ಸಾಂಬಾರ್ ಪುಡಿ ಬೆಳೆಸಿ ಮಾಡುವಂಥದ್ದು ಸಿಂಪಲ್ ಆಗಿ. ಸೊ ಸಾಸಿವೆ, ಮೆಣಸಿನ್ಕಾಯಿ ಹಾಕಿದ್ದೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಜೊತೆಗೆ ಒಂದು 2 ಈರುಳ್ಳಿ ಹಾಕಿದ್ದೀನಿ. 2 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದ್ರೆ ಎಷ್ಟು ಅಂದ್ರೆ ಒಂದು ಅರ್ಧಲ್ಲಿ ಫ್ರೈ ಮಾಡ್ಕೊಬೇಕು, ಸಾರಿ. ಜೊತೆಗೆ ಒಂದೆರಡು ಟೊಮೊಟೊ ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ಇಲ್ಲ ಅಂದ್ರೆ ಹಂಗೆ ಫ್ರೈ ಮಾಡ್ತೀನಿ ಅಂದ್ರೆ ಹಂಗೆ ಫ್ರೈ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿ ಇದನ್ನ ಯಾಕಂದ್ರೆ ಬೆಂಡೆಕಾಯಿ ಸಪ್ರೇಟ್ ಆಗಿ ಉದ್ದಿಟ್ಕೊಂಡಿಲ್ಲ, ಹಂಗೆ ಡೈರೆಕ್ಟ್ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದೀನಿ. ನೋಡ್ಬೋದು ನೀವು. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಾದ್ಮೇಲೆ ಒಂದು ಹದವಾಗಿ ಎಲ್ಲಿವರೆಗೂ ಅಂತ ಅಂದ್ರೆ ಒಂದು ಮೀಡಿಯಂ, ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಸ್ಮೆಲ್ ಬರುತ್ತೆ, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ಹಂಗ ಹೋಗುವವರೆಗೂ ಚೆನ್ನಾಗಿ ಹುರಿಬೇಕು. ಆಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಸಾಂಬಾರ್ ಪುಡಿ ಹಾಕಬೇಕು. ಹಂಗಾಗಿ ನಾನು ಹಸಿ ವಾಸನೆ ಹೋಗುವವರೆಗೂ ಹುರಿದೆ. ಜೊತೆಗೆ ನಾನು ಹಾಕ್ತಾ ಇರೋದು ನಮ್ಮನೆ ಸಾಂಬಾರ್ ಪುಡಿ. ಯಾಕಂದ್ರೆ ನಾನು ಈ ಗೊಜ್ಜುಗಳಿಗಾಗ್ಲಿ ಏನ್ ತರಾಗ್ಲಿ ನಾನು ಹಾಕೋ ಜಾಸ್ತಿ ಸಾಂಬಾರ್ ಪುಡಿನೇ. ಮನೇಲಿ ಮಾಡಿರುವಂತ ಸಾಂಬಾರ್ ಪುಡಿ, ಅಂಗಡಿ ತರೋದಂಥದ್ದು ಏನು ಹಾಕಲ್ಲ. ಹಂಗಾಗಿ ನಾನು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನ ಸಾಂಬಾರ್ ಪುಡಿ ಹಾಕೊಂತೀನಿ. ಹಾಕೊಂಡಿದ್ದಕ್ಕೆ ಇದನ್ನ ಮೇನ್ ಅಂದ್ರೆ ಏನಪ್ಪಾ ಅಂದ್ರೆ ಸಾಂಬಾರ್ ಪುಡಿನ ಹಾಕಿ ಲಾಸ್ಟ್ ನೀರು ಹೆಚ್ಚಿಸ್ಬೇಕು. ಯಾಕೆಂತಂದ್ರೆ ಇದು ಸ್ವಲ್ಪ ರೈಸ್ಗೆ ನಾನು ಮಾಡ್ತಾ ಇರೋದು. ನಿಮ್ಗಿಲ್ಲ ನಮ್ಗೆ ಚಪಾತಿ ಗೊಜ್ಜು ಬೇಕು ಅಂದ್ರೆ ಗಟ್ಟಿ ಮಾಡ್ಕೊಬೋದು. ಇಲ್ಲ ಅಂತಂದ್ರೆ ಸ್ವಲ್ಪ ತೆಳ್ಳೆ ಮಾಡ್ಕೊಬೋದು. ನೋಡ್ಕೊಂಡು ನಿಮ್ಮ ಯಾವ ಆ ಥರ ಮಾಡ್ಕೊಬೋದು. ಚಪಾತಿಗೆ ಬೇಕಾದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಇಲ್ಲ ಅಂದ್ರೆ ರೈಸ್ ಸ್ವಲ್ಪ ನೀರಂಗೆ ಇರಬೇಕು. ನಾನು ಸ್ವಲ್ಪ ನೀರಂಗೆ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನಿಜ. ನಾನು ಮಾಡೋ ಮೆಥಡಲ್ಲಿ ಮಾಡಿದ್ರೆ ಖಂಡಿತ ಸೂಪರ್ ಆಗಿರುತ್ತೆ ರೈಸ್ಗೆ. ಹಂಗಾಗಿ ನೋಡ್ಬೋದು, ಸ್ವಲ್ಪ ಹುಡಿ ಹಾಕಿ ಚೆನ್ನಾಗಿ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ನಾನು ತೆಂಗಿನಕಾಯಿ ತುರಿ ಹಾಕ್ತೀನಿ. ಯಾಕೆ ಅಂತಂದ್ರೆ ಎಣ್ಣೆ ಹಾಕಿ ಫ್ರೈ ಮಾಡಬಾರ್ದು. ನಾನು ಜಾಸ್ತಿ ಈ ತರ ಗೊಜ್ಜುಗಳು ಮಾಡಿದ್ರೆ ನಾನು ಲಾಸ್ಟಲ್ಲೇ ಹಾಕೋದು. ಹಂಗಾಗಿ ಎಣ್ಣೆ ಬೆಂಡೆಕಾಯಿ ಎಲ್ಲ ಹಾಕಿದ್ಮೇಲೆ ಕಾಯಿನ ಲಾಸ್ಟಲ್ಲಿ ಹಾಕಿ ನೋಡ್ಬೋದು. ನೀರು ಹೆಚ್ಚಿಸ್ಕೊಂತೀನಿ. ಈಗ ಇಷ್ಟು ಇದೆಯಲ್ವಾ, ಇದು ನಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೀರು ಹೆಚ್ಚಿಸ್ಕೊಂಡು ನೀರ ಇದು ಮಾಡ್ಕೊಳ್ಳೋದು. ಜೊತೆಗೆ ಲಾಸ್ಟಲ್ಲಿ ಈಗ ಸ್ವಲ್ಪ ಬೇಯಕ್ಕೆ ಇಟ್ಬಿಟ್ಟು ಲವಣ ಹಾಕೊಳ್ಳೋದು. ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹೆಚ್ಚಿಸ್ಕೊಳ್ಳೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ. ಸ್ವಲ್ಪ ಮುಚ್ಚಿ ಬೇಯಿಸಕ್ಕೆ ಇಟ್ಬಿಡ್ಬೇಕು. ಚೆನ್ನಾಗಿ ಇದನ್ನ ಬೆಂದಾದ್ಮೇಲೆ ನಿಮ್ಗೆ ನೋಡ್ಕೊಳ್ಳೋದು. ನಿಮ್ಗೆ ಇನ್ನೊಂದು ಸ್ವಲ್ಪ ಹುಳಿ ಬೇಕು ಅಂದ್ರೆ ಹುಣಸೆ ಹುಳಿ ಬಿಟ್ಕೋಬೋದು. ಇಲ್ಲ ಅಂತ ಅಂದ್ರೆ ಟೊಮೊಟೊ ಜಾಸ್ತಿ ಬೇಕು ಅಂದ್ರೆ ಹಾಕೋಬೋದು. ಆದ್ರೆ ಹುಣಸೆ ಹುಳಿ ಬಿಟ್ಟು ಮಾಡುವಂತ ಅಷ್ಟು ಇದು ರುಚಿ ಟೊಮೊಟೊನಲ್ಲಿ ಬರಲ್ಲ. ಹಂಗಾಗಿ ನಾನು ಯಾವಾಗ್ಲೂ ಅಷ್ಟೇ ಈ ಬೆಂಡೆಕಾಯಿ ಆಗ್ಲಿ ಹಾಗಲಕಾಯಿ ಇವಕ್ಕೆಲ್ಲ ಸ್ವಲ್ಪ ಹುಳಿ ಬಿಟ್ರೆ ತುಂಬಾ ಟೇಸ್ಟ್ ಇರುತ್ತೆ. ಹಂಗಾಗಿ ನಾನು ಯಾವಾಗ್ಲೂ ಸ್ವಲ್ಪ ಹುಳಿ ಮುಂದೆ ಇಡ್ತೀನಿ. ನೋಡ್ಬೋದು ನೀವು. ಸೊ ನಿಮ್ಗೆ ಲವಣ ಹಾಕಿದೀನಿ. ನಾನು ನಿಮ್ಗೆ ಅದು ವಿಡಿಯೋ ಕಟ್ಟಾಗಿದೆ ಏನೋ ಗೊತ್ತಿಲ್ಲ, ಬಟ್ ಗೊತ್ತಾಗ್ತಾ ಇಲ್ಲ. ಈಗ ಹಾಕ್ತೀನಿ ಬಟ್ ನನಗೂ ಮರ್ತೋಗಿದೆ, ಸಾರಿ. ಬಟ್ ಇಲ್ಲ, ನಾನು ಆಕ್ಚುಲಿ ಸ್ವಲ್ಪ ಬೇಯಬೇಕು ಅಂತಾನೆ ಮುಚ್ಚಿ ಇಟ್ಬಿಟ್ಟೆ. ಆಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕೋಣ ಅಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಾಡಿದ್ದು. ತುಂಬಾ ರುಚಿಯಾಗಿತ್ತು ರೈಸ್. ಪಟಪಟ ಅಂತ ಒಂದು 5 ನಿಮಿಷ 10 ನಿಮಿಷದಲ್ಲಿ ಆಯ್ತು ಅಷ್ಟೇ. ನೋಡ್ಬೋದು, ನಾನು ಆಕ್ಚುಲಿ ಉಪ್ಪು ಹಾಕಿದ್ದೀನಿ. ಅದನ್ನ ನಿಮ್ಗೆ ವಿಡಿಯೋ ಮಾಡಿಲ್ಲ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಹುಳಿ ಲಾಸ್ಟಲ್ಲಿ ಬಿಡೋದು. ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಯಾವುದು ಕನ್ಸಿಸ್ಟಿ ಅಂದ್ರೆ ನೀಟಾಗಿ ಏನಾದ್ರೂ ಇನ್ನೂ ರುಚಿ ಅಂದ್ರೆ ಇನ್ನೊಂದೇನು ಗೊತ್ತಾ, ಇದರಲ್ಲಿ ಗೊಜ್ಜು ಮಾಡ್ತೀವಿ ಚಪಾತಿಗಾಗ್ಲಿ ಬೇರೆದ್ರಲ್ಲಿ ಮಾಡ್ತೀವಿ ಅಂತ ಅಂದ್ರೆ ಹುಳಿ ಕಮ್ಮಿ ಬಿಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇನಾದ್ರೂ ರೈಸ್ಗೆ ಅಂದ್ರೆ ಸ್ವಲ್ಪ ಹುಳಿ ಮಾಮೂಲಿ ಒಂದೇ ಅರ್ಧದಲ್ಲಿ ಬಿಟ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಆಡ್ ಮಾಡಿದ್ದೀನಿ. ಆಕ್ಚುಲಿ ಫಸ್ಟಿಗೆ ಹುಳಿ ಬಿಡೋಕ್ ಮುಂಚೆನೆ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬಟ್ ನಾನು ಅದನ್ನು ವಿಡಿಯೋ ಮಾಡಲಿಲ್ಲ, ಹಂಗಾಗಿ ವಿಡಿಯೋ ಸ್ಕಿಪ್ ಆಗಿದೆ. ಸೊ ತೋರಿಸ್ತೀನಿ. ಫೈನಲಿ ಗೊಜ್ಜು ರೆಡಿ ಆಯ್ತು. ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಸೂಪರ್ ಆಗಿತ್ತು. ನನಗೊಂದು ತುಂಬಾ ಇಷ್ಟ ಆಯ್ತು. ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ದೆ. ಯಾಕಂದ್ರೆ ನಾನು ಎರಡು ರೆಸಿಪಿ ಮಾಡಿರೋದು. ಯಾಕೆಂತಂದ್ರೆ ಬರೀ ಗೊಜ್ಜು ಬರೀ ಅನ್ನಕ್ಕೆ ಹಂಚ್ಕೋಬಹುದು. ಅದರ ಜೊತೆಗೆ ಇನ್ನು ಸ್ವಲ್ಪ ಬೆಂಡೆಕಾಯಿ ಇದ್ವಲ್ಲ, ಹಂಗಾಗಿ ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಹೇಳಿ. ಸೊ ನೋಡಿ ಬೆಂದಿದೆ ಹದವಾಗಿ. ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ. ಯಾಕೆಂತಂದ್ರೆ ಮಕ್ಳುಗಳಿಗೆ ಈ ತರ ತಿನ್ಲಿಲ್ಲ ಅಂದ್ರೆ ಈ ತರ ತಿಂತಾರಲ್ಲ, ಯಾಕೆ ಮಕ್ಳುಗಳು ತಿನ್ಲೇಬೇಕಲ್ವಾ ಈ ಬೆಂಡೆಕಾಯಿ ಎಲ್ಲ. ಹಂಗಾಗಿ ನಾನು ತಗೊಂಡಿದ್ದು 1 ಸ್ಪೂನ್ ಎಣ್ಣೆ ತಗೊಂಡೆ. 1 ಸ್ಪೂನ್ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಕಾಯಿ ಎಲ್ಲ ಹಚ್ಕೊಂಡಿದ್ದೆ. ನಾನು ಹಿಂಗ್ ಕಟ್ ಮಾಡಿ ಇಟ್ಕೊಂಡ್ಲೆ ಸಿಪ್ಪೆನೂ ತೆಗ್ದಿರ್ಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ.
ನಮ್ಗೆ ಅದೇನಷ್ಟು ಬೇಕಾಗಿಲ್ಲ ಅಂತ ಅನಿಸ್ತು. ಇದ್ರಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅಂತಂದ್ರೆ ಸ್ವಲ್ಪ ಕೆಂಪಣ್ಣ ಬರುತ್ತೆ ಆ ತರವರೆಗೂ ಹುರ್ಕೊಬೇಕು. ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಸ್ಮೆಲ್ ಬರುತ್ತೆ ಮತ್ತೆ ಘಮ ಘಮ ಅಂತ ಅನ್ನುತ್ತೆ. ನಿಮ್ಗೆ ಆಪ್ಷನ್ ಕೊತ್ತಂಬರಿ ಸೊಪ್ಪಾದ್ರೂ ಹಾಕೋಬಹುದು, ಕರ್ಬೇವಿನ ಸೊಪ್ಪಾದ್ರೂ ಹಾಕೋಬಹುದು, ನಿಮ್ಮ ಆಪ್ಷನ್. ನನ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಒಂದೇ ಫ್ಲೇವರೇ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಅನ್ನೋ ಲೆಕ್ಕಾಚಾರಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡೆ. ಸೊ ಇದು ತುಂಬಾ ರುಚಿಯಾಗಿರುತ್ತೆ, ಸಖತ್ತಾಗಿತ್ತು. ಇದಕ್ಕೆ ಜೊತೆಗೆ ನಾನು ಮೆಣಸಿನಕಾಯಿ ಪುಡಿ ಸ್ವಲ್ಪ ಹಾಕೊಂಡಿದ್ದೀನಿ. ನಿಮ್ಗೆ ಖಾರ ನೋಡಿ ಹಾಕೊಳ್ಳಿ, ನಿಮ್ಗೆ ಯಾವ ತರ ಬೇಕು ಆ ತರ. ಸ್ವಲ್ಪ ಕೊತ್ತಂಬರಿ ಪುಡಿ ಮತ್ತೆ ಸ್ವಲ್ಪ ಮೆಣಸಿನಕಾಯಿ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ನಿಮ್ಗೆ ಇನ್ನೇನ್ ಬೇಕು, ನಿಮ್ಗೆ ಯಾವ ತರ ಮೆಥಡಲ್ಲಿ ಒಟ್ಟಲ್ಲಿ ಮಸಾಲೆ ಐಟಮ್ ಎಲ್ಲ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತಾರೆ, ಬಟ್ ನಾನು ಅದು ಯಾವ್ದು ಯೂಸ್ ಮಾಡಿಲ್ಲ. ಸುಮ್ಮನೆ ಹಂಗೆ ಬೆಳ್ಳುಳ್ಳಿನ ಮಾಡಿದ್ದು ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಯಾಕೆಂತಂದ್ರೆ ಅದು ಲೋ ಫ್ಲೇಮ್ ಇದ್ದಾಗಲೇ ಚೆನ್ನಾಗಿ ಹುರ್ಕೊಬೇಕು, ಆಗ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ತುಂಬಾ ರುಚಿಯಾಗಿರುತ್ತೆ. ನೀವು ಮನೇಲಿ ಒಂದ್ಸತಿ ಇದು ಟ್ರೈ ಮಾಡಿ, ತುಂಬಾ ಸೂಪರ್ ಆಗಿರುತ್ತೆ. ಯಾಕಂತಂದ್ರೆ ಸುಮ್ಮನೆ ಏನೋ ಗೊತ್ತಾ, ಇವ್ರಿಗೆ ನನ್ನ ಮಕ್ಳುಗಳಿಗೆ ಈ ಬೆಂಡೆಕಾಯಿ ಆಗ್ಲಿ ಹಾಗಲಕಾಯಿ ಇಷ್ಟಪಡಲ್ಲ. ಮಕ್ಳುಗಳು ತಿನ್ಲೇಬೇಕು ಇವೆಲ್ಲಾನು, ಇಲ್ಲ ಅಂದ್ರೆ ತಿನ್ನೋರು ಆಗೋದೇ ಇಲ್ಲ. ಯಾಕೆಂದ್ರೆ ಇದೆಲ್ಲ ಹೆಲ್ದಿ ಫುಡ್ ಅಲ್ವಾ. ಹಂಗಾಗಿ ತಿನ್ಲಿ ಅಂತಾನೆ ಮಾಡಿದೆ. ಬಟ್ ನಿಜ ತಿನ್ನಲ್ಲ ಅನ್ಕೊಂಡೆ. ಅವರು ಆಕ್ಚುಲಿ ಇಲ್ಲ, ಇಷ್ಟಪಟ್ಟೆ ತಿಂದು ತುಂಬಾ ಇಷ್ಟ ಆಯ್ತು. ತುಂಬಾ ರುಚಿಯಾಗಿದೆ. ಆಮೇಲೆ ಈಗ ಅದನ್ನೇ ಕಂಟಿನ್ಯೂ ಮಾಡಿದೀನಿ. ಹೀಗೆಲ್ಲ ಮಾಡೋದನ್ನ ಹಾಗಾಗಿ ಆ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದೀನಿ ಅಷ್ಟೇ. ನೋಡ್ಬೋದು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬೇಕು, ಅದು ತುಂಬಾ ಬಿಸಿ ಇರುತ್ತೆ. ಹಂಗಾಗಿ ನಾನು ಅದನ್ನ ಚೇಂಜ್ ಮಾಡಿಲ್ಲ, ಬೇರೆ ಪಾತ್ರೆಗೆ ಹಾಕಿಲ್ಲ. ಅದೇ ಇದ್ರಲ್ಲಿ ಬಿಟ್ಟು ಸ್ವಲ್ಪ ಎಣ್ಣೆನ ಇದ್ ಮಾಡ್ಕೊಂಡು ಲಾಸ್ಟಲ್ಲಿ ಕೈಲಿ ಕಲ್ಸ್ಕೊಂಡಿಟ್ಟಿದ್ದೀನಿ. ಯಾಕಂದ್ರೆ ಅದನ್ನ ಚೆನ್ನಾಗಿ ಹೊಂದ್ಬೇಕಲ್ವಾ. ಹಂಗಾಗಿ ಆರಿದ್ಮೇಲೆ ಕೈಲಿ ಕಲ್ಸಿದ್ದೀನಿ. ನೋಡಿ ಈ ತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿನ. ಇದಕ್ಕೆ ತುಂಬೋದು. ಅದನ್ನ ನಿಮ್ಗೆ ಯಾವ ತರ ಖಾರ ಬೇಕು ಅಂದ್ರೆ ಜಾಸ್ತಿ ಹೆಂಗ್ ಬೇಕಂಗ ಆ ತರ ತುಂಬ್ಕೊಳ್ಳೋದು. ನಾನು ಈ ತರ ಮಾಡಿ ತುಂಬಿ ಇಟ್ಕೊಂಡೆ. ಸೊ ಇದನ್ನ ತುಂಬಿಟ್ಕೊಂಡ್ಮೇಲೆ ನಾನು ಅದೇ ಬಂಡಿಲಿ ಫ್ರೈ ಮಾಡ್ಕೊಂತೀನಿ. ಯಾಕೆಂತಂದ್ರೆ ಇನ್ನೊಂದ್ ಬಾಣ್ಲಿ ಇನ್ನೊಂದು ಅಂತ ಬೆಳಗೋದು. ನಿಜ ಹೇಳಿ, ನೀವೇನು ಅಡಿಗೆ ಮಾಡೋದು ಕಷ್ಟ ಅಲ್ಲ, ಅದು ಅಡಿಗೆ ಮಾಡೋದ್ರಲ್ಲಿ ಪಾತ್ರೆ ಬೆಳಗೋದಿದೆಯಲ್ಲ ಅದು ತುಂಬಾ ಕಷ್ಟ. ಹಂಗಾಗಿ ನಾನು ಜಾಸ್ತಿ ಇದಕ್ಕೆಲ್ಲ ಇದ್ ಮಾಡಕ್ ಹೋಗಲ್ಲ. ಎಷ್ಟಲ್ಲಿ ಇರುತ್ತೆ ಅಷ್ಟಲ್ಲೇ ನಾನು ಯೂಸ್ ಮಾಡ್ತೀನಿ ಪಾತ್ರೆಗಳನ್ನ. ಹಂಗಾಗಿ ನೋಡ್ಬೋದು ನೀವು ಈ ತರ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆಲ್ಲ ನೀಟಾಗಿ ಎಲ್ಲ ತುಂಬಿದೀನಿ. ತುಂಬಾದ್ಮೇಲೆ ನೆಕ್ಸ್ಟ್ ಏನಿದ್ರು ಅದನ್ನ ಅದೇ ಪ್ಯಾನಲ್ಲಿ ನಾನು ಫ್ರೈ ಮಾಡ್ತೀನಿ. ಯಾವ ತರ ಅಂತ ತೋರಿಸ್ತೀನಿ ನಿಮ್ಗೆ. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ ಈ ತರ ಎಲ್ಲ ತುಂಬಿಟ್ಕೊಂಡಿದ್ದೀನ. ಅದು ತುಂಬಾ ಎಳೆವಾಗಿರ್ಬೇಕು, ಈಗಲೇ ಹೇಳ್ತಾ ಇದೀನಿ. ಈ ಬೆಂಡೆಕಾಯಿ ಏನಾದ್ರು ಸ್ವಲ್ಪ ಬಲ್ತಿರೋದಾದ್ರೆ ಅದಕ್ಕೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ, ತುಂಬಾ ಎಳೆದಾಗಿರ್ಬೇಕು. ಇದಕ್ಕೆ ನಾನು ಅದೇ ಪ್ಯಾನ್ಗೆ ನಾನು ಒಂದೇ ಒಂದು ಸ್ಪೂನ್ ಎಣ್ಣೆ ಬಿಟ್ಟು ನೋಡಿ ಕಮ್ಮಿ ಉರಿಲಿ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ತರ ಇಟ್ಕೊಂಡು ಸ್ವಲ್ಪ ಮುಚ್ಚಾಕೊಂಡು ತಿರ್ಗಾ ಇನ್ನೊಂದ್ಸತಿ ನಿಮ್ಗೆ ಯಾವ ತರ ಬೇಕಾದ ಒಟ್ನಲ್ಲಿ ಒಳಗಡೆ ಮೇಲ್ಗಡೆ ಎಲ್ಲ ಫುಲ್ ರೋಸ್ಟ್ ಆಗ್ಬೇಕು. ಯಾಕಂದ್ರೆ ಇದು ಒಳಗಡೆ ಖಾರ ಎಲ್ಲ ಕಮ್ಮಿ ಉರಿಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಲ್ವಾ. ಹಂಗಾಗಿ ಇದನ್ನ ಕಮ್ಮಿ ಉರಿಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಿಮ್ಗೆ ಗೊತ್ತಾಗುತ್ತಲ್ಲ ಫ್ರೈ ಯಾವ ತರ, ಬೆಂಡೆಕಾಯಿ ಫ್ರೈ ಯಾವ ತರ ಆಗುತ್ತೆ ಅಂತ. ಚೆನ್ನಾಗಿ ಅದು ಉರಿತಾ ಇದ್ರೆ ಫುಲ್ ಎಲ್ಲ ಬ್ಲ್ಯಾಕ್ ತರ ಬಂದ್ಬಿಡುತ್ತೆ. ಹಂಗಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಇರುತ್ತೆ. ಈ ಜೊತೆಗೆ ಅನ್ನದ ಜೊತೆಗೆ ಈ ನಿಮ್ಗೆ ಮಜ್ಜಿಗೆನ ತಿನ್ಬೇಕು ಅಂದಾಗ ಇಂಥದ್ದೆಲ್ಲ ಮಾಡ್ಕೊಂಡ್ರೆ ಆರಾಮಾಗಿ ತಿನ್ಬೋದು. ಈಗ ಎಮರ್ಜೆನ್ಸಿಯಾಗಿ ಏನು ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನ ಪಟ್ಪಟ ಅಂತ ಮಾಡ್ಕೊಳ್ಳೋದು. ರೈಸ್ ಮಾಡಿರ್ತೀವಿ, ಮೊಸರನ್ನ ಹಾಕೊಂಡು ಊಟ ಮಾಡ್ಬೋದು. ಈ ತರ ಎಲ್ಲ ಆಪ್ಷನ್ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಈ ತರ ಎಲ್ಲ ಮಾಡ್ಕೊಂತಿದ್ದೀನಿ ಯಾವಾಗ್ಲೂ. ಯಾಕೆಂತಂದ್ರೆ ಏನಾದ್ರು ಮಕ್ಳುಗಳಿಗೆ ಮಕ್ಳುಗಳು ಏನ್ ಇಷ್ಟಪಡ್ತಾರೋ ಅದನ್ನೇ ಮಾಡೋದು ಆಕ್ಚುಲಿ ನಾನು. ಹಂಗಾಗಿ ಇದೊಂದು ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು, ಮಾಡ್ತಾ ಇದೀನಿ. ನೋಡಿ ತುಂಬಾ ಇಷ್ಟ ಆಯ್ತು ನನಗಂತೂ. ನಿಮಗೂ ಇಷ್ಟ ಆಗಿದೆ ಅಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇನ್ನೂ ಇಲ್ಲ, ಯಾಕೆಂದ್ರೆ ಅದು ಫ್ರೈ ಆಗಿ ನಿಮ್ಗೆ ಆ ರೆಸಿಪಿ ಏನು ಅಂತ ತೋರಿಸ್ಬೇಕಲ್ವಾ. ಹಂಗಾಗಿ ಸೊ ದಯವಿಟ್ಟು ನನ್ನ ವಿಡಿಯೋದಲ್ಲಿ ಒಂದೇ ಅಂತಲ್ಲ, ನಮ್ಮ ಫ್ಯಾಮಿಲಿ ಲೈಫ್ ಸ್ಟೈಲ್ ತೋರಿಸ್ಬೇಕು ಅನ್ನೋ ಆಸೆ ನನ್ನ ಆಸೆ. ದಯವಿಟ್ಟು ನಿಮ್ಗೆ ಯಾರಾದ್ರೂ ಈ ವಿಡಿಯೋಗಳೆಲ್ಲ ನೋಡಿದ್ರೆ ಲೈಕ್ ಮಾಡಿದ್ರೆ ದಯವಿಟ್ಟು ಖಂಡಿತ ನನ್ನ ಕಮೆಂಟ್ ಮಾಡಿ. ನಿಮ್ಮ ಲೈಫ್ ಸ್ಟೈಲ್ ಯಾವ ತರ ಇದೆ, ಏನಿದೆ, ಇಲ್ಲಿ ಯಾವ ತರ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ. ನೋಡ್ಬೋದು ಫೈನಲಿ ಈ ತರ ಫ್ರೈ ಮಾಡಿದೀನಿ. ತುಂಬಾ ಅಂದ್ರೆ ತುಂಬಾ ಹೇಳ್ತಾರೆ 100ಗೆ 200 ಅಂತಾನೆ ಹೇಳ್ಬೋದು. ಸೂಪರ್ ಆಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನನ್ನ ಮಕ್ಳುಗಳಿಗೆ ಹಿಂಗ್ ಮಾಡ್ಕೊಟ್ರೆ ನಿಜ ಹೇಳ, ಅದು ಆ ಕ್ಷಣಕ್ಕೆ ನನ್ನ ಮಗ ತಿಂದ